ಹ್ಞೂ ನೋಡ್ರಿ, ಚೆನ್ನಾಗಿ ಮಾಡ್ರಪ್ಪ. ಟೈಮ್ ಕೊಟ್ಟದ ಮಾಡ್ರಿ ಗಣಿತ. ಆದ ಕೂಡಲೇ ನೋಡ್ರಿ ನಾ ಬಂದು ತಿಳಿಸ್. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ಇಲ್ಲಿ OMR ಥಿಯರಿ ಬಾಯಲ್ಲೇನು ಮಾಡೋದಿರ್ತದೆ ಮತ್ತು ರೀತಿ ಪ್ರಕಾರನೂ ಮಾಡೋದಿರ್ತದೆ. ಲಕ್ಷ ಕೊಟ್ಟು ನೋಡ್ರಿ. 12 ನೋಟ್ಬುಕ್ಗಳ ಬೆಲೆ 1500 ರೂಪಾಯಿ ಆದ್ರೆ ಕೊಟ್ಟದ್ದು 12, ಕೇಳಿದ್ದು ಹೆಚ್ಚಿಗೆ ಅದ. ಇಷ್ಟೇ ನೀವು ತಿಳ್ಕೊಳ್ಳೋದು. ಕೊಟ್ಟದ್ದು 12 ನೋಟ್ಬುಕ್ಕದ ಬೆಲೆ ಕೊಟ್ಟು 60 ನೋಟ್ಬುಕ್ಗಳ ಬೆಲೆ ಕೇಳ್ಯಾನಂದ್ರೆ ಹೆಚ್ಚಿಗೆ ಕೇಳಿದ. ಎಷ್ಟು ಪಟ್ಟು ಹೆಚ್ಚಿಗೆ ಕೇಳಿದ? 5 ಪಟ್ಟು ಹೆಚ್ಚಿಗೆ ಕೇಳಿದ. ನೋಡ್ರಿ, 12 5ಲೇ 5 ಪಟ್ಟು ಅಂದ್ರೆ 15 5ಲೇ 75, 7500 ರೂಪಾಯಿ ಬಾಯ್ದಿಂದ ಮಾಡ್ಬೋದು. ಈಗ ಕೊಟ್ಟ ವಸ್ತುಗಳಿಗಿಂತಲೂ ಕೇಳಿದ ವಸ್ತುಗಳ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಎಷ್ಟು ಪಟ್ಟದ ಅರ್ಥಾತ್ ಈ ಕೊಟ್ಟ ಸಂಗತಿಯಿಂದ ಕೇಳಿದ ಸಂಗತಿಗೆ ನೀವು ಬಾಯಿಸ್ಬಿಡ್ರಿ. 12 5ಲೇ 60, 5 15ಲೇ 7500 ಇದೆ ಉತ್ತರ. ಮಾಡಿ ತೋರಿಸ್ತಾನೆ. 12 ನೋಟ್ಬುಕ್ಗಳ ಬೆಲೆ ಬರೋಬ್ಬರಿ 12 ನೋಟ್ಬುಕ್ಗಳ ಬೆಲೆ ಬರೋಬ್ಬರಿ ರೂಪಾಯಿ 1500. 60 ನೋಟ್ಬುಕ್ಗಳ ಬೆಲೆ ಎಷ್ಟು? 60 ನೋಟ್ಬುಕ್ಗಳ ಬೆಲೆ ಎಷ್ಟು? 60 ಗುಂಡ್ಲೆ 1500 ಸರ್ವಾಸ್ ಬಾಗಲೆ 12. 12 ಒಂದಲೇ 12 5ಲೇ 15 5ಲೇ 75, ಮುಂದೆ 2 0 ಇಟ್ಟು ಬಿಡ್ರಿ. ಉತ್ತರ ಬರೋಬ್ಬರಿ 7500 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಬಿ. ಇದನ್ನ ಬಾಯದಿಂದ ಹೆಂಗ್ ಮಾಡೋದು? ಈಗ 1500 ಅದ, ಕೊಟ್ಟ ವಸ್ತುಗಳಿಗಿಂತಲೂ ಹೆಚ್ಚಿನ ಬೆಲೆ ಇತ್ತು ಅಂತಂದ್ರೆ ಏನ್ ಮಾಡಬೇಕು? ಗುಣಿಸ್ಬೇಕು. 60 ಈ ಕಡೆ ಜರಿಂದ 12 ಈ ಕಡೆ ಇರ್ತಾರೆ. ಈ ಬೆಲೆಗೆ ನೀವು ಭಾಗಿಸ್ಬೇಕು. ಸ್ವಲ್ಪ ಹೇಳುತ್ತಲ್ಲ ಅದು. ಕೊಟ್ಟ ವಸ್ತುಗಳ ಸಂಖ್ಯೆ 12, 5 ಪಟ್ಟು ವಸ್ತುಗಳ ಬೆಲೆ ನೀವು ತೆಗಿಬೇಕು. 12 5ಲೇ 65 ಪಟ್ಟು ಬೆಲೆ. ಇದರ 5 ಪಟ್ಟು ಅಂದ್ರೆ 7500. ಅಕಸ್ಮಾತ್ 60 ನೋಟ್ಬುಕ್ಗಳ ಬೆಲೆ 7500 ಆದರೆ 12 ನೋಟ್ಬುಕ್ಗಳ ಬೆಲೆ ಅಂದ್ರೆ ಆ ಬೆಲೆಗೆ 5ರಲ್ಲೇ ಬಾಯಿಸ್ಬಿಡ್ಬೋದು. ಇಷ್ಟೇ ಅಂತ ಮಾದರಿಗಳು ಬಂದ ನಿಮ್ಮನ್ನ ತಿಳಿಸ್ತೀನಿ. ತಿಳಿತಲ್ಲ? OMR ಪದ್ಧತಿ ಪ್ರಕಾರ ಕೊಟ್ಟ ವಸ್ತುಗಳ ಸಂಖ್ಯೆ 12 ಅದ, ಕೇಳಿದ್ದು 60 ಅದ. ಅದು 60ಕ್ಕೆ ನೀವು 12ರಲ್ಲೇ ಬಾಯಿಸ್ಬಿಟ್ರೆ 5 ಬಂತು. 1500ಕ್ಕೆ 5ರಲ್ಲೇ ಗುಣಾಕಾರ ಮಾಡಿಬಿಟ್ರೆ 7500 ಬಂತು. ಇವೆಲ್ಲ ಥಿಯರಿ ಲೆಕ್ಕಗಳನ್ನು ನೆನ್ಪಿಟ್ಕೋಬೇಕು. ಒಂದು ಟಿವಿಯ ಬೆಲೆ 8000 ರೂಪಾಯಿ ಅದ ನೋಡಿ. ಒಂದು ಟಿವಿಯ ಬೆಲೆ ಎಷ್ಟು? 8000 ರೂಪಾಯಿ. 119 ಟಿವಿಗಳ ಬೆಲೆ ನೋಡ್ರಿ. 119 ಟಿವಿಗಳ ಬೆಲೆ ಬರೋಬ್ಬರಿ ನೋಡಿ ಏನು? 8000 ಒಂದು ಟಿವಿಗೆ. 119 ಟಿವಿಗಳ ಬೆಲೆ ಅಂತ ಹೇಳ್ಯಾರ ಅವ್ರು ನೋಡಿ. ಇದನ್ನು ಕಚ್ಚಾದಾಗ ನೀವು ಏನು ಮಾಡಬೇಕು? 8000 ಇಟ್ಕೊಂಡು 120ರಲ್ಲೇ ಗುಣಾಕಾರ ಮಾಡಿಬಿಡ್ರಿ ನೀವು. ಭಾಳ ಸರಳ ಇದು ನೋಡ್ರಿ. 12 8ಲೇ 96 ಆಯ್ತು ನೋಡ್ರಿ. 1 2 3 4 ಪೂಜೆ ಅದು ನೋಡ್ರಿ. ಎಷ್ಟು ಸರಳ ತಿಳಿಸ್ತಾನೆ ನಾನು ನೋಡ್ರಿ. 8000 ಇಟ್ಕೊಂಡ್ರೆ 119 ಇದ್ದದ್ದು 120 ಮಾಡ್ಕೊಂಡ್ರಿ. ಒಂದು ಗುಂಪು ನೀವು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ 12 8ಲೇ 96 ಇಡ್ರಿ. ಎಲ್ಲ ಸೊನ್ನೆಗಳು ಇಟ್ಬಿಟ್ರಿ. 1 2 3 4 ಸೊನ್ನೆ ಇಟ್ರಿ. ಒಂದು ಗುಂಪು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ ನೀವು 8000 ಇದ್ರಾಗ ಕಳೆದು ಬಿಡ್ರಿ. 8000 ಇದ್ರಾಗ ಕಳೆದು ಬಿಡು. ಯಾಕಂದ್ರೆ ಒಂದು ಟಿವಿ ಬೆಲೆ ಹೆಚ್ಚು ಮಾಡ್ಕೊಂಡ್ರಿ ನೀವು. ಪೂಜಿ 10 8 ಅಂದ್ರೆ 2 ಕೆಲ ಬಂತು 1. 9,52,000. 9,52,000 ರೂಪಾಯಿ ಬರೋಬ್ಬರಿ 9,52,000
ಸಾವಿರ ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ 9,52,000. ಉತ್ತರ ಸಂಖ್ಯೆ ಯಾವುದು? ಸಿ. ಹೆಂಗೆ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡೀನಿ ಅನ್ನೋದು ನೋಡ್ಕೋಬೇಕು ನೀವು. ಇದನ್ನು ನೋಡ್ರಿ 60ಕ್ಕೆ ನೀವು 60ಕ್ಕೆ ಕೇಳಿದ ವಸ್ತುಗಳ ಸಂಖ್ಯೆ ಸಾಣದದ ಅಂದ್ರೆ ಏನು ಮಾಡಬೇಕು? 12 ಅಂದ್ಲೆ 12 ಇಲ್ಲೇ 5 ಗುಂಡ್ಲೆ 1500 ನೋಡ್ರಿ ಎಷ್ಟು ಸರಳದ? 7,500 ನೋಡ್ರಿ. ಹೆಂಗೆ ಬೇಕಾದಂಗೆ ಮಾಡ್ರಿ ನೀವು. ವೇಗವಾಗಿ ಮಾಡ್ಬೇಕಾಗಿರ್ತದ, ಟೈಮ್ ಉಳಿತಾಯ. ನೋಡಿ ಎಲ್ಲ OMR ರೀತಿಯೂ ಗಣಿತಗಳು ಗುರ್ತಾದು. ಆನ್ಸರ್ ಪೇಪರ್ ಸಂಬಂಧ ನೋಡಿರ್ತೀರಿ. ಆನ್ಸರ್ ಪೇಪರ್ ನಾವು ಕಳಿಸ್ಬೇಕಾಗ್ತದೆ. ಅದಕ್ಕೆ ನಾವು ಕಚ್ಚಾ ಅಳಗಿಸ್ಬೇಕು. ನಿಮಗೆ ಕಾಣಿಸ್ತದ ಕಚ್ಚಾ. ನೋಡಿ ಹೋಗಾಗ ಆನ್ಸರ್ ಪೇಪರ್ ಹೋಗಾಗ ಮಾತ್ರ ಹಿಂಗೆ ಹೋಗ್ತದೆ. ಚಂದಂಗೆ ಫೇರ್ದಾಗ ಬರ್ಕೋರಿ. ಮುಂದಿನ ಗಣಿತ ಮಾಡ್ರಿ.